ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಹೊಸ ಬಿಸ್ನೆಸ್ ಟ್ರಿಕ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ಇವತ್ತು ನನ್ನ ತಮ್ಮನ ಗ್ಯಾರೇಜ್ ನಲ್ಲಿ ನನ್ನ ಗ್ಯಾರೇಜ್ ನಲ್ಲಿ ಇದೀನಿ ಅದಕ್ಕೆ ಸಾಕ್ಷಿ ನಿಮ್ಗೆ ಈಗಲೇ ತೋರಿಸ್ತೀನಿ ನೋಡಿ. ನನ್ನ ತಮ್ಮನ ಗ್ಯಾರೇಜು ಶಾಂತಿನಾಥ ಹೋಂಡರ್ಸ್ ಮೋಟಾರ್ಸ್ ಅಪೋಸಿಟ್ ಇದೆ. ಓಕೆ ಸ್ನೇಹಿತರೆ, ನೀವು ನೋಡಿದ್ರಲ್ಲ, ನಾನು ಈಗ ಗ್ಯಾರೇಜ್ ನಲ್ಲಿ ಕೂತ್ಕೊಂಡಿದ್ದೀನಿ. ಗ್ಯಾರೇಜ್ ನಲ್ಲಿ ಕೂತ್ಕೊಂಡು ಏನಪ್ಪ ಬಿಸ್ನೆಸ್ ಟ್ರಿಕ್ ಹೇಳ್ತಾ ಇದ್ದೀನಿ ಅನ್ಕೊಂಡ್ರೆ, ಹೌದು ಸ್ನೇಹಿತರೆ, ಇವತ್ತು ಒಂದು ಒಳ್ಳೆ ಬಿಸ್ನೆಸ್ ಟ್ರಿಕ್ನ ಹೇಳ್ತಾ ಇದ್ದೀನಿ. ತುಂಬಾ ಈಸಿ ಸ್ನೇಹಿತರೆ. ಕೇವಲ 25,000 ರೂಪಾಯಿ ಬಂಡವಾಳ ಹಾಕಿ ನೀವು ಲಕ್ಷ ದುಡ್ಡು ದುಡಿಬಹುದು. ಬಂಡವಾಳ ಇಲ್ಲದೆ ಮಾಡೋ ಕೆಲಸ ಅಲ್ಲ, ಅದು ಬಂಡವಾಳ ಹಾಕ್ಬಿಟ್ಟೆ ಮಾಡಬೇಕು. ಕೇವಲ 25,000 ರೂಪಾಯಿ ಬಂಡವಾಳ ಹಾಕಿದ್ರೆ ಆರಾಮಾಗಿ ನೀವು ಜೀವನ ಮಾಡ್ಕೊಂಡು ಹೋಗ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಜೀವನಕ್ಕಂತೂ ಏನು ಕಾಣ್ತಾ ಆಗಿಲ್ಲ ಸ್ನೇಹಿತರೆ. ಈ ಕೆಲಸನ ಸ್ಟಾರ್ಟಿಂಗ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ತರ ನೀವು ಕೆಲಸ ಶುರು ಮಾಡಿದ್ರೆ ತುಂಬಾ ಅನುಕೂಲವಾಗುತ್ತೆ. ಹೌದು ಸ್ನೇಹಿತರೆ, ಇದನ್ನ ಪಾರ್ಟ್ ಟೈಮ್ ಜಾಬ್ ತರ ಕೆಲಸ ಮಾಡ್ಕೊಂಡು ಸ್ನೇಹಿತರೆ. ಈ ಬಿಸ್ನೆಸ್ ಸಿಂಪಲ್ ಆಯಿಲ್ ಬಿಸ್ನೆಸ್ ಸ್ನೇಹಿತರೆ. ನಾನು ಯಾವ ರೀತಿ ಬಿಸ್ನೆಸ್ ಹೇಳ್ತಾ ಇದ್ದೀನಿ ಅಂದ್ರೆ, ಅಕ್ಕಪಕ್ಕ ಯಾರು ಮಾಡದೇ ಇರತಕ್ಕಂತ ಬಿಸ್ನೆಸ್ ನೀವು ಮಾಡಿದ್ರೆ ನೀವು ಮುಂದಾಗ ಬೆಳಿತೀರ ಅನ್ನೋ ಕಾರಣಕ್ಕೋಸ್ಕರ ಯಾರು ಇಲ್ಲದೇ ಇರೋ ಬಿಸ್ನೆಸ್ ನಾ ಐಡಿಯಾನ ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ. ಈ ಬಿಸ್ನೆಸ್ ಬಗ್ಗೆ ನಾನು ಆಲ್ರೆಡಿ ಟ್ರಯಲ್ ಮಾಡಿದ್ದೀನಿ. ನಮ್ಮ ಸ್ನೇಹಿತರು ಕೂಡ ಈ ಬಿಸ್ನೆಸ್ ಬಗ್ಗೆ ಐಡಿಯಾ ಕೊಟ್ಟಿದ್ದೀನಿ. ಅವ್ರಿಗೂ ಕೂಡ ಐಟಮ್ಸ್ ಕೊಟ್ಟಿದ್ದೀನಿ. ಅವರು ಕೂಡ ಇದೇ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸ್ನೇಹಿತರಿದ್ದಾರೆ ವಿನಿ ಅಂತ, ಅವ್ರ ಬ್ರದರ್ಗೆ ದಾವಣಗೆರೆಗೆ ನಾನು ಈ ಬಿಸ್ನೆಸ್ ಐಡಿಯಾ ಕೊಟ್ಟಿದ್ದೀನಿ. ಅವರು ಕೂಡ ಈ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನೀವು ಕೂಡ ಈ ಬಿಸ್ನೆಸ್ ಮಾಡಬೇಕು ಅಂತ ಆಸಕ್ತಿ ಇದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ. ನಿಮಗೆ ಕೆಲವೊಂದು ವಿಚಾರಗಳು ತಿಳಿಸ್ತೀನಿ. ಕಂಪ್ಲೀಟ್ ಡೀಟೇಲ್ ಇಲ್ಲಿ ಕೊಡ್ತೀನಿ. ನಾನು ಯಾವ ರೀತಿ ಕೊಂಡ್ಕೋಬೇಕು ಪ್ರತಿಯೊಂದು ನಾನು ಹೇಳ್ತೀನಿ. ಇಲ್ಲ ನಿಮಗೆ ನಂಬಿಕೆ ಇರೋರು ಯಾರು ಬೇಕು ಅನ್ನೋ ಹಾಗಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನನ್ನ ಡೀಟೇಲ್ಸ್ ನಾನು ನಿಮಗೆ ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡಬೇಕು ಆದಷ್ಟು ನನ್ನ ಕಡೆಯಿಂದ ನಾನು ಸಪೋರ್ಟ್ ಮಾಡ್ತೀನಿ. ಕೇವಲ 25,000 ರೂಪಾಯಿ ಬಂಡವಾಳ ಇಟ್ಕೊಂಡು ಯಾವ ರೀತಿ ಕೆಲಸ ಮಾಡಬೇಕು, ಆಯಿಲ್ ಬಿಸ್ನೆಸ್ ಯಾವ ರೀತಿ ಮಾಡ್ಬೇಕಂದ್ರೆ ಸ್ನೇಹಿತರೆ, ಮೊದಲನೇದಾಗಿ ನೀವು ಯಾವತ್ತಿದ್ರು ನಿಮ್ಮ ಒಂದು ಪ್ರಾಡಕ್ಟ್ ಅಂತ ತಗೊಂಬಂದ್ರೆ ಯಾರು ಕೂಡ ಮಾರ್ಕೆಟ್ ಅಲ್ಲಿ ತಗೊಳಲ್ಲ. ಓಕೆನಾ? ಮಾರ್ಕೆಟ್ ನಲ್ಲಿ ಯಾರು ಕೂಡ ತಗೊಳ್ಳಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಮಾರ್ಕೆಟ್ ನಲ್ಲಿ ಯಾವ ರೀತಿ ಲಾಂಚ್ ಮಾಡ್ಬೇಕಂತ ಅಂದ್ರೆ, ನೀವು ಅಕ್ಕಪಕ್ಕ ಓಡಾಡತಕ್ಕಂತ ಸಿಟಿಯಲ್ಲಿ ನೀವು ಹೋಗೋ ಬರೋ ದಾರಿಯಲ್ಲಿ ಎಷ್ಟು ಗ್ಯಾರೇಜ್ಗಳಿವೆ, ಎಲ್ಲಾ ಗ್ಯಾರೇಜ್ಗಳ ಹೆಸರುಗಳು ಟಿಕ್ ಮಾರ್ಕ್ ಹಾಕೊಳ್ಳಿ. ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಗ್ಯಾರೇಜ್ ಇದೆ, ಬೈಕ್ ಗ್ಯಾರೇಜ್ ಎಷ್ಟಿದೆ ಅಂತ. ಯಾಕಂದ್ರೆ ಸ್ನೇಹಿತರೆ, ಆಯಿಲ್ ಬಿಸ್ನೆಸ್ ಬಂದು ಕೊಳೆಯುವಂತ ವಸ್ತು ಅಲ್ಲ. ಅದು ಒಂದು ವರ್ಷ ಮಾಡಿದ್ರು ಕೂಡ ಕೊಳೆಯಲ್ಲ. ಯಾವತ್ತಿದ್ರು ತಗೊಳ್ಳೇಬೇಕು ಸ್ನೇಹಿತರೆ. BS6 ಬರುತ್ತಾ, BS7 ಬರುತ್ತಾ, BS8 ಬರುತ್ತಾ, ಗಾಡಿ ಮಾಡಲ್ ಚೇಂಜ್ ಆಗಬಹುದು ಹೊರತು ಆಯಿಲ್ ಚೇಂಜ್ ಆಗಲ್ಲ. ಅದಕ್ಕೆ ಬೇಕಾದಂತ ಆಯಿಲ್ ಬೇಕಾಗುತ್ತೆ. ಅದು ಬಿಟ್ರೆ ಇನ್ನೇನಿಲ್ಲ. ನಿಮ್ಗೆ ಹೊಸದಾಗಿ ಮಾಡಲು ಬೇರೆ ಬಂದ್ರೆ ನೀವು ಆಯಿಲ್ ಅಪ್ಗ್ರೇಡ್ ಆಗ್ತಿರ್ಬೇಕಷ್ಟೇ. ಬಿಸ್ನೆಸ್ ಮಾತ್ರ ಯಾವತ್ತೂ ಕಾರಣಕ್ಕೂ ಚೇಂಜ್ ಮಾಡೋ ಅವಶ್ಯಕತೆ ಇರೋಲ್ಲ. ಸೊ ಹಾಗಾಗಿ ಸಿಂಪಲ್ ಟ್ರಿಕ್ ಹೇಳ್ತಿದ್ದೀನಿ. ನೀವು ಆದಷ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಒಂದು 10 ಅಂಗಡಿನ ಆಯ್ಕೆ ಮಾಡಿಕೊಂಡು ಆ 10 ಅಂಗಡಿಯವರಿಗೆ ನಿಮ್ಮ ಒಂದು ಬ್ರ್ಯಾಂಡ್, ಯಾವುದೇ ಒಂದು ಎಕ್ಸಾಂಪಲ್ ಯಾವುದೊಂದು ಆಯಿಲ್ ಬ್ರ್ಯಾಂಡ್ ಇದೆ, ಆಯಿಲ್ ಬ್ರ್ಯಾಂಡ್ ನ ತಗೊಂಡೋಗಿ ನೀವು ಕೊಟ್ಟು ಬಿಸ್ನೆಸ್ ಮಾಡಕ್ಕೆ ಹೇಳಿ. ಯಾವ ರೀತಿ ಅಂದ್ರೆ, ಈ ಎಕ್ಸಾಂಪಲ್ ಯಾವುದೋ ಒಂದು ಆಯಿಲ್ ಬ್ರ್ಯಾಂಡ್ ತೋರಿಸ್ತೀನಿ ನಾನು. ಒಂದು ಆಯಿಲ್ ಬ್ರ್ಯಾಂಡ್ ನ ತಗೊಂಡೋಗಿ ನೀವು ಅವ್ರಿಗೆ ಕೊಟ್ಟು ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಅದ್ರ ಬಗ್ಗೆ ಮಾತ್ರ ಹೇಳ್ತಾ ಇದೀನಿ. ಓಕೆನಾ? ಬಿಸ್ನೆಸ್ ಮಾಡೋ ಐಡಿಯಾ ಮಾತ್ರ ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಸ್ನೇಹಿತರೆ, ಸಾರಿ ಸ್ನೇಹಿತರೆ, ಡಿಸ್ಟರ್ಬೆನ್ಸ್ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ನಾನು ರೋಡ್ ಸೈಡ್ ಅಲ್ಲಿ ಇರ್ತಕ್ಕಂಥ ಗ್ಯಾರೇಜ್ ನಲ್ಲಿ ಕುತ್ಕೊಂಡು ಹೇಳ್ತಿದ್ದೀನಿ. ಸ್ನೇಹಿತರೆ ನೋಡಿ, 130 ರೂಪಾಯಿ 1 ಲೀಟರ್ ಆಯಿಲ್ ರೇಟ್. ನಿಮ್ಗೆ ನಿಮ್ಮ ಮನೆ ಮುಂದೆ ಬಂದ್ಬಿಡೋಷ್ಟಕ್ಕೆ 130 ರೂಪಾಯಿ ಟೋಟಲ್ ಖರ್ಚು ಬರುತ್ತೆ. 130 ಇಂಟು ಒಂದು ಬಾಕ್ಸ್ ಅಲ್ಲಿ 20 ಪೀಸ್ ಬರ್ತದೆ ಸ್ನೇಹಿತರೆ. ಇಷ್ಟಾಯ್ತು, 2,600 ರೂಪಾಯಿಗೆ 2,600 ರೂಪಾಯಿಗೆ ನಿಮ್ಗೆ ನಿಮ್ಮ ಮನೆ ಮುಂದೆ ಬಂದು ಒಂದು ಬಾಕ್ಸ್ ಆಯಿಲ್ ಬೀಳುತ್ತೆ ಸ್ನೇಹಿತರೆ. ನೀವು ಎಷ್ಟು ಕೊಡ್ತೀರಾ ಅಂತೀರಾ? ನಾನು ದೊಡ್ಡದಾಗಿ ಲೆಕ್ಕ ಹಾಕೊಡ್ತೀನಿ, ಸರಿನಾ? ನೀವು ಸ್ನೇಹಿತರೆ ಜಾಸ್ತಿ ಅತಿ ಆಸೆ ಪಡಕ್ ಹೋಗ್ಬೇಡಿ. ಸ್ನೇಹಿತರೆ. MRP ಬಂದು 400 ರೂಪಾಯಿ ಇರುತ್ತೆ. ಯಾವುದೇ ಒಂದು ಆಯಿಲ್ ಬಾಕ್ಸ್ ಮಾಡಿ ನೋಡಿ, 1/2 ಲೀಟರ್ ಒಳಗೆ 207 ರೂಪಾಯಿ ಇದೆ ನೋಡಿ. ನೋಡ್ಕೊಳ್ಳಿ, ಕಾಣ್ತಿದ್ಯಾ ಸ್ನೇಹಿತರೆ? 207 ರೂಪಾಯಿ 1/2 ಲೀಟರ್ ಬಾಕ್ಸ್ ಒಳಗೆ ಇದೆ. ಅಡ್ಸೋಗಿದೆ, ನೀಟಾಗಿ ಕಾಣ್ತಿಲ್ಲ ಮೂವಿ. ಸರಿ, ಇಲ್ಲಿ ಬಿಡಿ, ನೀಟಾಗಿ ಕಾಣ್ತಿಲ್ಲ ಇದು. ಅದು ಟ್ರೈ ಮಾಡ್ತಾ ಇದ್ದೀನಿ ನಾನು.
₹207 ಬಾಕ್ಸ್ ಮೇಲಿದೆ. ಯಾವ್ದೋ ಒಂದು ಇರ್ಲಿ, ಅರ್ಧ ಲೀಟರ್ ಬಾಕ್ಸ್ ಮೇಲೆ ₹207 ಇದೆ. ಸರಿನಾ? ಅದ್ರಾಗೂ ₹400 MRP ಇದೆ. ₹400 ಕಮ್ಮಿ MRP ಇರೋದು ಯಾವ್ದು ಕೂಡ ಇಲ್ಲ. ಓಕೆ ಸ್ನೇಹಿತರೆ, ನಿಮ್ಗೆ ಒಂದು ಬಾಕ್ಸ್ ಬರಲ್ಲ. ಓಕೆ, ₹2,600 ಒಂದು ಬಾಕ್ಸ್ಗೆ ಬೀಳುತ್ತೆ ನಿಮ್ಗೆ ಟೋಟಲ್ ಖರ್ಚು. ₹2,600 ಒಂದು ಬಾಕ್ಸ್ ಖರ್ಚು ಟೋಟಲ್ ನಿಮ್ಮ ಮನೆ ಮುಂದೆ ಬರೋಕ್ಕೆ. ಸ್ನೇಹಿತರೆ, ನಾನು ₹25,000 ಹಾಕಿದ್ದೀನಿ, ಬಟ್ ₹25,000 ಬರಲ್ಲ. ಸೊ ಹಾಗಾಗಿ 10 ಬಾಕ್ಸ್ಗೆ 2,600 ಇಂಟು 10 ಬಾಕ್ಸ್ಗೆ ₹26,000 ದುಡ್ಡಾಗುತ್ತೆ. ಎಷ್ಟಾಗುತ್ತೆ? ₹26,000 ದುಡ್ಡಾಗುತ್ತೆ ಇಂಟು 10 ಬಾಕ್ಸ್ ಅಂದ್ರೆ. ಓಕೆ, ₹26,000 ದುಡ್ಡಾಗುತ್ತೆ. ಸ್ನೇಹಿತರೆ, ಇದ್ರ ದುಡ್ಡು ಹೇಗೆ ಮಾಡ್ಬೇಕು ಅದು ಕೂಡ ಹೇಳ್ತೀನಿ ನಾನು ನಿಮಗೆ. ಸ್ನೇಹಿತರೆ, ನೀವು ಅತಿ ಕಡಿಮೆ ಬೆಲೆಯಲ್ಲಿ ಅಕ್ಕಪಕ್ಕ ಗ್ಯಾರೇಜ್ನವ್ರು ಕೊಟ್ಟರು ತಗೊಂತಾರೆ. ಯಾಕಂದ್ರೆ ಸ್ನೇಹಿತರೆ, ಡೈಲಿ 1 ಲೀಟರ್ ಆಯಿಲ್ ಹಾಕಿದ್ರೆ ಅವ್ರ ತಿಂಗಳು ಬಾಡಿಗೆ ಕಟ್ಟೋಂತಹ ಪ್ರಾಫಿಟ್ ಕೊಡ್ತೀವಿ. ಹೇಗಪ್ಪ ಅಂದ್ರೆ ಸ್ನೇಹಿತರೆ, ನೀವು 180 ಕೊಡಿ, ₹200 ಒಳಗಡೆ ಎಷ್ಟು ಕನ್ನ ಕೊಡಿ. ಓಕೆ, ನೀವು ₹200 ಒಳಗಡೆ ಎಷ್ಟು ಕನ್ನ ಕೊಡಿ ಸ್ನೇಹಿತರೆ, ಲಾಭನೇ ಅವ್ರಿಗೆ ಲಾಭನೇ. ಓಕೆನಾ? ಎಕ್ಸಾಂಪಲ್, ಈಗ 180 ಕೊಡ್ತೀರಾ ಅನ್ಕೊಂಡ್ರಿ, 1 ಲೀಟರ್ ಆಯಿಲ್ 180 ಕೊಡ್ತಿದ್ದೀರಾ ಅಂದ್ರೆ ಇಂಟು 20 ₹3,600 ಆಯ್ತು ಸ್ನೇಹಿತರೆ. ಒಂದು ಬಾಕ್ಸ್ ಮಾರಿದ್ರೆ ನೀವು ₹3,600 ಆಗುತ್ತೆ. 180 ಇಂಟು 20ಕ್ಕೆ ₹3,600 ದುಡ್ಡಾಗುತ್ತೆ. ₹3,600 ಒಂದು ಬಾಕ್ಸ್ ಮಾಡಿದ್ರೆ ನೀವು ಕೇವಲ ಒಂದೇ ಒಂದು ಬಾಕ್ಸ್, ಜಾಸ್ತಿ ಇಲ್ಲ, ಒಂದು ಬಾಕ್ಸ್ ಮಾಡಿದ್ರೆ ಅಷ್ಟು ದುಡ್ಡಾಗುತ್ತೆ. ಸ್ನೇಹಿತರೆ, ಇಂಟು 10 ಬಾಕ್ಸ್ ಮಾಡಿದ್ರೆ 10 ಬಾಕ್ಸ್ ಮಾಡಿದ್ರೆ ನಿಮಗೆ ₹36,000 ದುಡ್ಡಾಗುತ್ತೆ. 36,000 36,000 ಬಾಕ್ಸ್ ₹36,000 ಆಗುತ್ತೆ. 10 ಬಾಕ್ಸ್ ಮಾಡಿದ್ರೆ ನಿಮ್ ಕೈಗೆ 10 ಅಂಗಡಿಯವರಿಗೆ ಒಂದೊಂದು ಬಾಕ್ಸ್ ಆಯಿಲ್ ಅಂತ ಕೊಟ್ಕೊಂಡ್ಬಂದ್ರೆ ₹36,000 ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇದರಲ್ಲಿ ನಿಮ್ಗೆಲ್ಲ ಖರ್ಚು ತೆಗಿದ್ದೀವಿ. ಟ್ರಾನ್ಸ್ಪೋರ್ಟ್ ಖರ್ಚು ಆಲ್ರೆಡಿ ನಾನು ಹಾಕ್ಬಿಟ್ಟಿದ್ದೀನಿ. ಓಕೆ, ಎಲ್ಲ ದುಡ್ಡೆಲ್ಲ ಇನ್ಕ್ಲೂಡಿಂಗ್ ಹಾಕ್ಬಿಟ್ಟಿದ್ದೀನಿ. ಸೊ ಇದರಲ್ಲಿ ಮೈನಸ್ ₹26,000 ನೀವು ಹಾಕಿರೋ ಬಂಡವಾಳ. ಸ್ನೇಹಿತರೆ, ನಾನು ಟೋಟಲ್ ಬಂಡವಾಳ ಯಾಕಂದ್ರೆ ₹26,000 ಹಾಕಿದ್ದೀನಿ. ನೀವು ಇಲ್ಲಿಂದ ತಗೊಂಡೋಗ್ಬಿಟ್ಟು ನಿಮ್ಮ ಮನೆಯಿಂದ ರಿಟರ್ನ್ ಕೊಡ್ತೀರ ನೋಡಿ ಪ್ರಾಡಕ್ಟ್, ಬೇರೆ ಕಸ್ಟಮರ್ಸ್ ಕೊಡ್ತಿರಲ್ಲ, ಅದಕ್ಕೂ ಕೂಡ ಆಟೋ ಜೊತೆ ಸಮೇತ ಸೇರ್ಸ್ ನಾನು ₹26,000 ಹಾಕಿರೋದು, ಸುಮ್ಮನೆ ಹಾಕಿಲ್ಲ. ಓಕೆ, ಸ್ಟಾರ್ಟಿಂಗ್ ಬಿಸ್ನೆಸ್ಗೆ ₹26,000 ಹೋದ್ರೆ ನಿಮಗೆ 10 ಬಾಕ್ಸ್ಗೆ ₹10,000 ಉಳಿತೆ ಸ್ನೇಹಿತರೆ. ಪಾರ್ಟ್ ಟೈಮ್ ಜಾಬ್ ನೀವು ಆಟ ಆಡ್ಕೊಂಡು ₹25,000 ಬಂಡವಾಳ ಹಾಕಿ, ₹26,000 ಬಂಡವಾಳ ಅನ್ಕೊಳ್ಳಿ, ₹26,000 ಬಂಡವಾಳ ಹಾಕಿ ನೀವು ₹10,000 ದುಡಿಬಹುದು. 10 ಬಾಕ್ಸ್ ಮಾಡಿದ್ರೆ ಕೇವಲ ₹180 ಒಳಗೆ. ಓಕೆ, ₹180 1 ಲೀಟರ್ ಆಯಿಲ್ ಕೊಟ್ರೆ ನೀವು ₹10,000 ಲಾಭ ಪಡಿಬಹುದು 10 ಬಾಕ್ಸ್ಗೆ. ಸ್ನೇಹಿತರೆ, ತಿಂಗಳಿಗೆ 30 ಬಾಕ್ಸ್ ಸೇಲ್ ಮಾಡಿದ್ರೆ ಎಷ್ಟು ದುಡಿತೀರ ಹೇಳಿ? ₹30,000 ದುಡಿತೀರ ಸ್ನೇಹಿತರೆ. ಇದು ಪಾರ್ಟ್ ಟೈಮ್ ಜಾಬ್ ಅಂತ ತಿಳ್ಕೊಂಡು ನೀವು ಕೆಲಸ ಮಾಡ್ಕೊಂಡೋಗಿ, ಶ್ರದ್ಧೆಯಿಂದ ಮಾಡ್ಕೊಂಡೋಗಿ, ಒಳ್ಳೆ ಪ್ರಾಡಕ್ಟ್ ತರಿಸಿ, ಕ್ವಾಂಟಿಟಿ ಚೆನ್ನಾಗಿರ್ಲಿ, ಕ್ವಾಲಿಟಿ ಚೆನ್ನಾಗಿರ್ಲಿ. ಓಕೆ, ನೀವು ಏನು ಕ್ವಾಲಿಟಿ ತರಿಸ್ತೀರಾ ಸ್ನೇಹಿತರೆ, ಆದಷ್ಟು ಆಯಿಲ್ ಬಗ್ಗೆ ತಿಳ್ಕೊಳ್ಳಿ. ಆಯಿಲ್ ಇಲ್ಲಿ ಕೋಟಿ ದುಡ್ಡು ಮಾಡ್ತಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಆಯಿಲ್ನ ಯಾವ ರೀತಿ ಕೂಡ ಬಳಸ್ಕೋಬಹುದು ಸ್ನೇಹಿತರೆ. ನಿಮ್ಗೆ ಮಾರ್ಕೆಟಿಂಗ್ ಮಾಡಕ್ಕೆ ಸಿಂಪಲ್ ಐಡಿಯಾ ಏನಪ್ಪ, ಡೈರೆಕ್ಟ್ ಮೆಕ್ಯಾನಿಕ್ ಅಂಗಡಿಗೆ ಹೋಗಿ ಅವ್ರಿಗೆ ಡೈರೆಕ್ಟ್ ಪ್ರಾಡಕ್ಟ್ ಕೊಡಿ ಸ್ನೇಹಿತರೆ. ನೀವು ಕಮ್ಮಿ ಮಾರ್ಜಿನ್ ತಗೊಳ್ಳಿ, ಅವ್ರು ಜಾಸ್ತಿ ಮಾರ್ಜಿನ್ ಕೊಡಿ ಸ್ನೇಹಿತರೆ. ನಿಮ್ಮ ಕಮ್ಮಿ ಅಮೌಂಟೇ ಜಾಸ್ತಿ ದುಡಿಯೋದು ಸ್ನೇಹಿತರೆ. ದೊಡ್ಡ ಕಿರಾಣಿ ಅಂಗಡಿಗಳು ನೋಡಿದ್ದೀರಾ, ಬರೀ 25 ಪೈಸೆ ಇಟ್ಕೊಂಡು ಲಾಭ ಇಟ್ಕೊಂಡು ಮಾಡ್ತಾರೆ ದೊಡ್ಡ ಅಂಗಡಿ. ನೀವು ಮಂಡಿಪೇಟೆಗಳೆಲ್ಲ ನೋಡ್ತಿರ್ತೀರಲ್ಲ, ಕೇವಲ 1 kgಗೆ 25 ಪೈಸೆ ಇಟ್ಕೊಂತಾರೆ ಸ್ನೇಹಿತರೆ. ಅವರು ಡೈಲಿ 100 kg ಮಾರ್ತಾರೆ. ಸರಿನಾ? ಒಂದು ಅಕ್ಕಿ ಮೂಟೆ ಹೇಳ್ತಿರೋದು ಎಕ್ಸಾಂಪಲ್ ನಾನು ಹೇಳ್ತಿರೋ ಸ್ನೇಹಿತರೆ, ಅಂತ 1,000 ಹೋಗ್ತವೆ, 1,000 kg ಡೈಲಿ ಮಾರೋದವರು. ಸರಿನಾ? ಡೈಲಿ ಹೆಚ್ಚು ಕಮ್ಮಿ ಅವರು 5,000 ರಿಂದ 6,000 ಡೈಲಿ ದುಡಿತಾರೆ ಅವರು ಕಿರಾಣಿ ಅಂಗಡಿಯವರು. 25 ಪೈಸಾ, 30 ಪೈಸಾ, 40 ಪೈಸಾ, 50 ಪೈಸೆ ಲಾಭ ಇಟ್ಕೊಂಡು ಡೈಲಿ 5,000 ರಿಂದ 10,000 ಡೈಲಿ ದುಡ್ಕೊಂತಾರೆ ಅವರು. ಸೊ ಹಾಗಾಗಿ ನೀವು ಆದಷ್ಟು ಕಮ್ಮಿ ಇನ್ಕಮ್ ನೋಡ್ಕೊಂಡಷ್ಟು ಮುಂದ್ಗಡೆ, ಈಗ ತಗೊಳೋನಿಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ ತಗೊಳೋದು, ಸುಮ್ಮನೆ ತಗೊಂಡ್ಬಿಡ್ತಾರ. ಇವು ಯಾವ್ದೋ ಒಂದು ಹೊಸ ಪ್ರಾಡಕ್ಟ್ ತಗೊಂಡ್ಬಿಟ್ಟು ನೀವು ಮಾರ್ಕೆಟ್ ಆಗಿ ಇರ್ತಿದ್ದೀರ ಅಂದ್ರೆ ಯಾರು ನಂಬಲ್ಲ. ಒಂದು ಅವನಿಗೆ ಬೆನಿಫಿಟ್ ಇರಬೇಕು, ಇಲ್ಲಾಂದ್ರೆ ಯಾವ್ದೋ ಹಳೆ ಮಾರ್ಕೆಟ್ ಅಲ್ಲಿ ನಡೀತಕ್ಕಂಥದ್ದು ಇರ್ಬೇಕು. ಸರಿನಾ? ಸ್ನೇಹಿತರೆ, ನೀವು ಸಾಲ ಕೊಡೋದು ತಪ್ಪುತ್ತೆ. 50% ಆಲ್ರೆಡಿ ಡಿಸ್ಕೌಂಟ್ ಕೊಡ್ತಿದ್ದೀರ ಅಂದ್ರೆ ₹410 ಆಯಿಲ್ ಬಾಕ್ಸ್ 180 ಕೊಡ್ತಿದ್ದೀರಾ ಪರ್ ಲೀಟರ್. ₹400 ₹410 ಇರೋ ಆಯಿಲ್ನ
ನೀವು 180 ರೂಪಾಯಿ ಕೊಡ್ತಿದ್ರೆ ಅಂದ್ರೆ ಅವ್ನ ಸಾಲನೂ ಕೂಡ ಜಾಸ್ತಿ ನಿಲ್ಸಕೋರೆ, ನಿಲ್ಸಕ್ಕೂ ಕೂಡ ಜಾಸ್ತಿ ದಿವಸ ಇಟ್ಕೊಳಲ್ಲ, ಕೊಟ್ಬಿಡ್ತಾನೆ. ಸ್ನೇಹಿತರೆ, ಮಾರ್ಕೆಟ್ ಸ್ಟ್ರಾಟಜಿ ಬೇರೆ ನಡೀತದೆ. ಇದು ಸ್ಟಾರ್ಟ್ಅಪ್ ಹೇಳ್ತಿರೋದು 10 ಬಾಕ್ಸಿಂದು. ಸ್ನೇಹಿತರೆ, ನಿಮ್ಮ ತುಮಕೂರು ಎಕ್ಸಾಂಪಲ್, ನಮ್ದು ತುಮಕೂರು ಆಗಿರೋ ತುಮಕೂರು ಹೇಳ್ತೀನಿ ಸ್ನೇಹಿತರೆ. ತುಮಕೂರು ಜಿಲ್ಲೆ ಒಳಗೆ 11 ಟೋಟಲ್ 11 ರೂರಲ್, ಗ್ರಾಮಾಂತರ ಮತ್ತು ನಗರ ಎರಡು ಸೇರಿಸಿ 11 ಕಾನ್ಸ್ಟಿಟ್ಯೂನ್ಸಿ ಬರ್ತವೆ. ಓಕೆ, 11 ಅಂದ್ರೆ ಗ್ರಾಮಾಂತರದಾಗೂ ಮೆಕ್ಯಾನಿಕ್ಗಳಿವೆ, ಸಿಟಿ ಒಳಗೂ ಮೆಕ್ಯಾನಿಕ್, ಸರಿನಾ? 11 ಹೋಬ್ಳಿ ಅವೆಲ್ಲ ಲೆಕ್ಕ ಹಾಕೊಂಡ್ರೆ 11 ಇಂಟು 5 ಹಾಕೋಣ. 5 ಸ್ನೇಹಿತರೆ, 55 ಡೈಲಿ 55 ಲೀಟರ್ ಖಾಲಿ ಮಾಡ್ಬೋದು, ಟೆನ್ಷನ್ ಇಲ್ಲ. ಸ್ನೇಹಿತರೆ, ಒಂದೊಂದರಾಗೆ 5 ಲೀಟರ್ ಖಾಲಿ ಮಾಡೋದು. ಇಡೀ ತಾಲೂಕುಗಳಿಗೆ ಇರ್ತಿರೋದು, ಒಂದು ತಾಲೂಕಿಗೆ 5 ಟೂ ವೀಲರ್ ಬರಲ್ವಾ, ಇದು ಜಾಸ್ತಿ ಬರುತ್ತೆ. ಎಕ್ಸಾಂಪಲ್ ಹೇಳ್ತಿರೋದು 55 ಲೀಟರ್ ಮಾಡೋದು ಸ್ನೇಹಿತರೆ. ದಿವಸಕ್ಕೆ 55 ಲೀಟ್ರು 40 ಲೀಟರ್ ಅನ್ಕೊಂಡ್ರು ನಿಮ್ಗೆ ಡೈಲಿ 2,000 ರೂಪಾಯಿ ಲಾಭ ಬರುತ್ತೆ. ಡೈಲಿ 2,000 ರೂಪಾಯಿ ಡೈಲಿ ಲಾಭ ಮಾಡ್ಬೋದು ಮನೆಗೆ ಕುತ್ಕೊಂಡು. ಸ್ನೇಹಿತರೆ, ಪ್ರಾಡಕ್ಟ್ನ ನೀವು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಜಾಸ್ತಿ ಚಿಂತೆ ಮಾಡೋಕೆ ಹೋಗ್ಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಬಿಲ್ ಅವಶ್ಯಕತೆ ಇಲ್ಲ, GST ಅವಶ್ಯಕತೆ ಇರಲ್ಲ. ಯಾರೋ ಒಬ್ಬ ಮೆಕ್ಯಾನಿಕ್, ಎಕ್ಸಾಂಪಲ್ ತುಮಕೂರು ಸಿಟಿಯಿಂದ ಮಧುಗಿರಿ ತಾಲೂಕು, ಅಲ್ಲಿಂದ ಡಿಸ್ಪ್ಯಾಚ್ ಮಾಡ್ಬೇಕಾದ್ರೆ ತುಮಕೂರು ಬಸ್ ಸ್ಟ್ಯಾಂಡ್ ತಗೊಂಡ್ಬನ್ನಿ. ತುಮಕೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಡ್ರೈವರ್ ಕೈಗೆ 20 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಆ ಬಾಕ್ಸ್ ಕೊಟ್ಬಿಟ್ರೆ, ಬಾಕ್ಸ್ ಮೇಲೆ ಇರೋ ಕಾಂಟ್ಯಾಕ್ಟ್ ನಂಬರ್ ಬರ್ಬಿಟ್ರೆ, ಬಸ್ ಫೋಟೋನ ಜಸ್ಟ್ ಸೆಂಡ್ ಮಾಡಿ ಅವ್ರು ಬಂದು ಅಲ್ಲಿ ಇಳಿಸ್ಕೊಂಡ್ ಹೋಗ್ತಾರೆ. 20 ರೂಪಾಯಿ ಕೆಲಸ ಮುಗಿದೋಗ್ಬಿಡುತ್ತೆ. ಸ್ನೇಹಿತರೆ, ನೀವು ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಸಿಂಪಲ್ ಟ್ರಿಕ್ ಕೊಟ್ಟಿದ್ದೀನಿ ನೋಡಿ. ಡೈರೆಕ್ಟ್ ನಿಮ್ಗೆ ಪ್ರಾಡಕ್ಟ್ ಎಲ್ಲಿಂದ ತರ್ಸ್ಕೊಳ್ಬೇಕು, ಏನ್ ಮಾಡ್ಬೇಕು, ಯಾವ ತರ ಪ್ರಾಡಕ್ಟ್ ನ ಸೇಲ್ ಮಾಡ್ಬೇಕು, ಕಂಪ್ಲೀಟ್ ಡೀಟೇಲ್ ನಾನು ಕೊಡ್ತೀನಿ. ಓಕೆ, ನಮಗೆ ಬಿಸ್ನೆಸ್ ಸ್ಟ್ರಾಟಜಿ ಯಾವ ರೀತಿ ಶುರು ಮಾಡಬೇಕು, ಯಾವ ರೀತಿ ನಿಮ್ಗೆ ಬಂಡವಾಳ ಬರುತ್ತೆ, ಯಾವ ರೀತಿ ನಿಮ್ಗೆ ಲಾಭ ಬರುತ್ತೆ ಅನ್ನೋ ವಿಚಾರನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಕಂಪ್ಲೀಟ್ ಡೀಟೇಲ್ ಬೇಕು ಅಂದ್ರೆ, ನೀವು ಎಲ್ಲಿಂದ ಪ್ರಾಡಕ್ಟ್ ತರ್ಸ್ಕೊಳ್ಬೇಕು ಅಂದ್ರೆ ಅದು ಕೂಡ ನಾನು ಹೇಳ್ತೀನಿ. ಸ್ನೇಹಿತರೆ, ಏನಿಲ್ಲ ಸ್ನೇಹಿತರೆ, ನೀವು ಇಂಡಿಯಾ ಮಾರ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಯಾವ ರೀತಿ ಇದೆ, ಸೊ ಅದೇ ರೀತಿ ಇಂಡಿಯಾ ಮಾರ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಅದಕ್ಕೂ ಕೂಡ ತರಿಸ್ಕೋಬಹುದು. ಇಂಡಿಯಾ ಮಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಪ್ರಾಡಕ್ಟ್ಗಳು ಸಿಗುತ್ತೆ, ಡೈರೆಕ್ಟ್ ಡೀಲರ್ ಇಂದಾನೆ, ಸರಿನಾ? ಆದ್ರೂ ನಾನು ಕೆಲವು ಡೀಲರ್ಸ್ಗಳನ್ನ ವೆರಿಫೈ ಮಾಡಿ ಒಂದು 4-5 ಜನ ಡೀಲರ್ಸ್ನ ಹುಡುಕಿದ್ದೀನಿ. ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಗುತ್ತೆ. ಸ್ನೇಹಿತರೆ, ನಿಮಗೆ ಕೇವಲ 118, 120 ರೂಪಾಯಿಗೆಲ್ಲ 1 ಲೀಟರ್ ಆಯಿಲ್ ಸಿಗುತ್ತೆ. 118, 120, 125 ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ರೀತಿ ಬ್ರ್ಯಾಂಡ್ ಬೇಕು ಸ್ನೇಹಿತರೆ. ಬ್ರ್ಯಾಂಡ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ. ನಿಮ್ಮ ಫೋಟೋ, ನಿಮ್ಮ ಹೆಸರು ಕೂಡ ಹಾಕ್ಸ್ಬಿಟ್ಟು ನಿಮ್ದೇ ಸ್ವಂತ ಬ್ರ್ಯಾಂಡ್ ಮಾಡ್ಕೋಬಹುದು. ಇದಂತೂ ಖಂಡಿತ. ನಿಮ್ದೇನ ಮಾರ್ಕೆಟ್ ಚೆನ್ನಾಗಿ ಡೈಲಿ 10 ಬಾಕ್ಸ್ ಸೇಲ್ ಆಗ್ತಿದೆ, ಡೈಲಿ 10 ಬಾಕ್ಸ್ ಡೈಲಿ 10,000 ರೂಪಾಯಿ ದುಡಿತಿದ್ದೀರಾ ಅನ್ನೋ ಲೆಕ್ಕಾಚಾರಕ್ಕೆ ನೀವು ಬಂದಾಗ, ನೀವು ಕೂಡ ನಿಮ್ಮ ಬ್ರ್ಯಾಂಡ್ ನ ಪ್ರಿಂಟ್ ಮಾಡಿಸ್ಕೊಂಡು ನಿಮ್ದೇ ಬ್ರ್ಯಾಂಡ್ ಅಲ್ಲಿ ಆಯಿಲ್ ನ ಕೊಡ್ಬೋದು. ಅದೇ ಆಯಿಲ್, ಅದೇ ಬಾಕ್ಸ್, ಬಟ್ ಬ್ರ್ಯಾಂಡ್ ಮಾತ್ರ ಚೇಂಜ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ಬೋದು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ ಸಪ್ರೇಟ್ ಆಗಿ. ಕಾಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಸ್ನೇಹಿತರೆ. ಆದಷ್ಟು ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ. ನಂಗೆ ಗೊತ್ತಿದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಆದ್ರೂ ನನ್ನ ಕೈಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತಾ ಇದೀನಿ. ಜಾಸ್ತಿ ಉದ್ದ ಆಗ್ತಿದೆ ವಿಡಿಯೋ, 10 ನಿಮಿಷಕ್ಕಿಂತ ಜಾಸ್ತಿ ಯಾವತ್ತೂ ನಾನು ವಿಡಿಯೋ ಮಾಡಿರ್ಲಿಲ್ಲ. ಇವತ್ತು 10 ನಿಮಿಷ ವಿಡಿಯೋ ಆಗ್ಬಿಟ್ಟಿದೆ, ಲಾಂಗ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಆದಷ್ಟು ಪ್ರಯತ್ನ ಪಡಿಸ್ತೀನಿ, ಒಳ್ಳೇದಾಗುತ್ತೆ. ಧನ್ಯವಾದಗಳು.